ನಿರ್ಮಾಪಕಿಯಾಗಿದ್ದು ಈಗ ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ಎಂಟ್ರಿ ಆಗ್ತಿದ್ದೀರಾ. ಕಾಂಗ್ರೆಸ್, ವೆಲ್ಕಮ್. ಜೊತೆಗೆ ಎಷ್ಟು ಕೋಟಿ ತಗೊಂಡ್ರಿ ಮೇಡಮ್ ಸಿನಿಮಾನ? ಇದೆಲ್ಲ ಹೇಳಂಗಿಲ್ಲ. ನಾನು ಒಬ್ಬರೇ ಅಲ್ಲ ತಗೊಂಡಿರೋದು, ಇನ್ನೊಬ್ರು ಇದ್ದಾರೆ. ಯಾವ ತರ ಪ್ಲಾನ್ ಇದೆ? ಥಿಯೇಟರ್ಗಳು ಇದೆ ನಡೀತಾ ಇದೆ. ಇದು ಎರಡು ಸಿನಿಮಾ ಬರ್ತಾ ಇರೋದ್ರಿಂದ ಸರ್ ಥಿಯೇಟರ್ ಸಮಸ್ಯೆ ಇಲ್ಲ, ನಾವು ಮಾಡ್ತೀವಿ ಅನ್ನುವಂಥದ್ದು ಗೊತ್ತು. ಬಟ್ ಕನ್ನಡದ ಥಿಯೇಟರ್ಗಳ ಸಮಸ್ಯೆ ಎಷ್ಟಿದೆ ಅನ್ನುವಂಥದ್ದು ಸುದೀಪ್ ಸರ್ ಗೊತ್ತು. ಎಷ್ಟೋ ಥಿಯೇಟರ್ಗಳು ಕ್ಲೋಸ್ ಆಗಿ ಹೋಗಿದೆ ಸಿನಿಮಾಗಳಿಂದ. ಸೊ ಆದ್ರಿಂದ ಎಷ್ಟು ನನಗೆ ಗೊತ್ತೊಂದಿರೋದ್ರಿಂದ ನಾನು ಬಂದೆ ಒಳಗೆ. ಹೌದೌದು, ಯಾಕಂದ್ರೆ ಎಷ್ಟೋ ಫಸ್ಟ್ ಟೈಮ್ ಕೇಳಿ ನಿರ್ಮಾಣ ಕೇಳಿದ್ರು. ಈಗ ವಿತರಕರ ತರ ಬರ್ತಿದ್ದಾರೆ. ಫಸ್ಟ್ ಪಿಕ್ಚರ್ ಎದುರಿಸಿ ಓಡಿಸ್ಬಿಡ್ಬೇಡಿ. ಅವ್ರು ಫಸ್ಟೇ ಗಾಬರಿ ಆಗೋಗ್ತಾರೆ. ಏನ್ ಥಿಯೇಟ್ರು ಯಾಕೆ ಹಿಂಗೆ ಕೇಳ್ತಾ ಇದಾರೆ ಅಂದ್ಬಿಟ್ಟು. ಇವಾಗಷ್ಟೇ ಬಂದಿದ್ದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಫಸ್ಟ್ ಕ್ಲಾಸಿಗೆ. ನಮ್ಮ ದಿಗ್ಗಜರು KRG ಅವ್ರು ನೋಡ್ಕೊತಾ ಇದಾರೆ ಎಲ್ಲರೂ. ಎಷ್ಟು ಥಿಯೇಟರ್ ಪ್ಲಾನ್ ಮಾಡಿದ್ದೀರಾ, ಯಾವ ತರ ಅಂತ ಅಷ್ಟೇ ಸರ್. ಅದೇ ಶಾರದಾ ಅವ್ರು ಹೇಳಿದ್ರಲ್ಲಪ್ಪ, ಕಾಂಪಿಟೇಷನ್ ಇಲ್ಲ, ಯಾವ್ಯಾವ ಥಿಯೇಟ್ರು ಬೇಡ ಅಂತ ಸುದೀಪ್ ಸರ್ ಇಲ್ಲಿ ಅವರು ಏನಮ್ಮ ನೀವು ಸೀನಿಯರ್ ಅವಾಗಿಂದ ಕೇಳಿದ್ರೆ ಸರ್ ಕೇಳಿ ಸರ್. ಚಿತ್ತಾರ ಮೀಡಿಯಾದಿಂದ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಒಂದು ದೊಡ್ಡ ಸಾಹಸ ಮಾಡಿದ್ದೀರ. ಥ್ಯಾಂಕ್ ಯು ಸರ್. ಆಮೇಲೆ ಈಗ ಏನಾಗ್ತದೆ ಅಂದ್ರೆ, ಒಂದು ಕಡೆ ಕನ್ನಡಕ್ಕೆ ಒಳ್ಳೇದಾಗಬೇಕು, ಕನ್ನಡಿಗರಿಗೆ ಒಳ್ಳೇದಾಗಬೇಕು, ನಾನು ಕನ್ನಡದಲ್ಲೇ ಸಿನಿಮಾ ಮಾಡೋದು ಅಂತ ಮಾತಾಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಸಿನಿಮಾದ ಟೈಟಲ್ ಇಂಗ್ಲಿಷಲ್ಲಿ ಇರುತ್ತೆ. ಈ ತರ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಟ್ಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಸರ್. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ಸುದೀಪ್. ಕನ್ನಡದ ಸುದೀಪ್ ಅನ್ನೋದು ಆಕ್ಚುಲಿ ಕಮ್ಸ್ ಫ್ರಮ್ ಅ ವೆರಿ ಬೆಂಗಾಲಿ ನೇಮ್. ಅಪ್ಪ ಅಮ್ಮ ನರಸಿಂಹರಾಜಪುರ, ಉಡುಪಿ ಅವರು, ಕರ್ನಾಟಕದವರು ಸರ್. ಮಾರ್ಕ್ ಅನ್ನೋದೇನಿದೆ ಇಂಗ್ಲಿಷ್ನಲ್ಲಿ ತಗೊಂಡು ನಾವು ಅದು ಇದು ಅಂತ ಬರಬಾರ್ದು. ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ್ದೀವಿ, ಕನ್ನಡ ಸೇವೆ ಮಾಡ್ತಾ ಇದೀವಿ, ಕರ್ನಾಟಕದಲ್ಲೇ ಮಾತಾಡ್ತಾ ಇದೀವಿ, ಕನ್ನಡದಲ್ಲೇ ಇದೀವಿ ಅಂದಮೇಲೆ ಟೈಟ್ಲ್. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೀವೇ ಮಾತಾಡ್ಬೇಕಾದ್ರೆ ಅರ್ಜೆಂಟಲ್ಲಿ ಕ್ಯಾಮ್ರಾ ತಗೊಂಬರೋ ಅಂತ ಹೇಳ್ತೀವಿ, ಕ್ಯಾಮ್ರಾ ಅಂತ ಹೇಳ್ತೀವಿ. ಎಲ್ಲಾದ್ರೂ ಕನ್ನಡ ಅಂದ್ರೆ ಕನ್ನಡ ಇಲ್ಲಿದೆ ಸರ್. ಅವಾಗ ಇರ್ಬೇಕಾದ್ರೆ ಕನ್ನಡಕ್ಕೆ ಚಿತ್ರರಂಗಕ್ಕೆ ನೋಡಿ ತಮಿಳ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತಾ ಇದೀವಿ, ತಮಿಳ್ ನಿರ್ಮಾಣನ ಕರ್ಕೊಂಬಂದು ಕನ್ನಡ ಕೆಲಸ ಮಾಡ್ತಾ ಇದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದೀವಿ, ಕನ್ನಡದಲ್ಲಿ ಅವರೆಲ್ಲರೂ ಕನ್ನಡದಲ್ಲಿ ಮಾತಾಡಿಸ್ತಾ ಇದೀವಿ. ಕರ್ನಾಟಕದಿಂದ ಹೊರಗಡೆ ಎಲ್ಲೇ ಕೆಲಸ ಮಾಡಕ್ ಹೋದ್ರು ಕನ್ನಡಿಗರನ್ನ ಕರ್ಕೊಂಡು ಕೆಲಸ ಕೊಟ್ಟಿದ್ದೀವಿ, ಕನ್ನಡದವ್ರು ಮಾಡ್ತಾ ಇದ್ದೀವಿ. ಅಂದಮೇಲೆ ಇದು ಅಪ್ಪಟ ಕನ್ನಡದವರ ಮಾತು ಸರ್. ಮಾರ್ಕ್ ಅನ್ನೋದೇನಿದೆ ಇಂಗ್ಲಿಷ್ನಲ್ಲಿ ಇರ್ಬೋದು, ಮಾರ್ಕ್ ಮೈ ವರ್ಡ್ಸ್, ಇಟ್ ಈಸ್ ಕನ್ನಡ ಸರ್. ಆಮೇಲೆ ಏನ್ ಸರ್ ಡಬಲ್ ಸ್ಟ್ಯಾಂಡರ್ಡ್ ಬರಲ್ಲ ಸರ್. ಹೆಂಗ್ ಬರುತ್ತೆ ಸರ್? ಬರಲ್ಲ. ಈಗ ನಮ್ಮ ಮನೇಲಿ ನಾವು ಏನೇ ಒಂದು ಹೆಸರಿಡಬೇಕಾದ್ರೂ ಇಂಗ್ಲಿಷ್ನಲ್ಲೂ ಬರಿತೀವಿ, ಕನ್ನಡದಲ್ಲೂ ಬರಿತೀವಿ. ಸಿಗ್ನೇಚರು ನಾವು ಇಂಗ್ಲಿಷ್ನಲ್ಲಿ ಹಾಕಿರ್ತೀವಿ, ಕನ್ನಡದಲ್ಲೂ ಎಷ್ಟೋ ಜನ ಅವ್ರ ಸಿಗ್ನೇಚರ್ ಮಾಡ್ತಾರೆ. ಇಟ್ ಈಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಸರ್. ಆಸ್ ಲಾಂಗ್ ಎಸ್ ವಿ ನೋ ನಾವು ಸರ್ವ್ ಮಾಡ್ತಾ ಇರೋದು ನಮ್ಮ ದೇಶನ, ನಮ್ಮ ಊರನ್ನ, ನಮ್ಮ ಜನನ ಅನ್ನೋದಾಗ ಅದು ಯಾವುದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಸರ್. ದೃಷ್ಟಿಕೋನ ಮೇಲೆ ಹೋಗುತ್ತೆ. ನಾವು ಯಾವ ರೀತಿ ನೋಡಕ್ ಇಷ್ಟಪಡ್ತೀವೋ ಆ ರೀತಿ ಕಾಣ್ತೀವಿ ಅಷ್ಟೇ ಸರ್. ಕೇಳಿ ಸರ್. ನೀವು ಬ್ಯಾಕ್ ಟು ಬ್ಯಾಕ್ ಸೇಮ್ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡೋದು ಸ್ವಲ್ಪ ಕಮ್ಮಿ ಇದೆ. ಬಟ್ ವಿಜಯ್ ಸರ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋಕ್ಕೆ ಯಾವುದು ಕಾರಣ ಅಂತ? ಶಾರದವ್ರು ಹೇಳಿದ್ರಲ್ಲ, ನಾವೆಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವ್ರ ಕತೆ ಎರಡು ಕತೆ ಹೇಳಿದ್ರು, ಎರಡು ಕತೆನೂ ಮಾಡ್ಬಿಟ್ವಿ. ಎಲ್ಲರೂ ಬ್ಯುಸಿ ಇದ್ರು. ನಾಟ್ ಲೈಕ್ ದಟ್. ಅವ್ರು ಹೇಳ್ತಿ ಬ್ಯಾಕ್ ಟು ಬ್ಯಾಕ್ ಅಂತ. ಏನಾಗುತ್ತೆ ಸಮ್ ಟೈಮ್ಸ್ ನಾವು ಈಚೆ ಹಾಗಾದಾಗ ಫಸ್ಟ್ ಟೈಮ್ ಇವ್ರು ಮಾಡಕ್ ಬಂದಾಗ ಇನ್ಫ್ಯಾಕ್ಟ್ ನನಗೆ ಕನ್ನಡದಲ್ಲಿ ಯಾವುದೋ ಒಂದು ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ. ಕೇಳಿಸ್ಕೊಳ್ಳಿ, ಯಾವುದೋ ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ. ಕ್ಯಾನ್ಸಲ್ ಆಗಿರೋ ಟೈಮಲ್ಲಿ ಏನಾಗುತ್ತೆ, ನಾನು ಐಡ್ಲಾಗಿ ಕೂತಿರ್ತೀನಿ. ಕ್ಯಾನ್ಸಲೇಷನ್ ಅಂದ್ರೆ ಸ್ಕ್ರಿಪ್ಟಿನ ಓಕೆ ಆಗಿರಲ್ಲ. ಅವತ್ತು ಇವ್ರು ನಡ್ಕೊಂಡ್ಬಂದಿರ್ತಾರೆ, ನಮ್ಮ ಮನೆ ಒಳಗಡೆ ಬಂದಿರ್ತಾರೆ. ನಾನು ಅವತ್ತು ಹೇಳಿದ್ದೆ, ಮ್ಯಾಚ್ ಟೈಮಲ್ಲೂ ಹೇಳ್ತೀನಿ, ಈಗಲೂ ಹೇಳ್ತಾ ಇದ್ದೀನಿ. ಇವರು ಬಂದಿದ್ದು ಒಳಗಡೆ ರೀತಿ ನೋಡಿದ್ರೆ ಇವ್ರು ಡೈರೆಕ್ಟರ್ ಅಂತಾನೆ ನನಗೆ ಅನ್ಸಿರ್ಲಿಲ್ಲ. ಯಾರೋ ಕತೆ ಹೇಳಕ್ ಬಂದಿದ್ದಾರೆ ಅನ್ಕೊಂಡೆ ನಾನು. ಬಂದು ಕತೆ ಹೇಳಿದ್ರು. ನನಗೆ ಅವ್ರ ವಿಷನ್ ತುಂಬಾ ಇಷ್ಟ ಆಯ್ತು. ಅದ್ಭುತವಾಗಿ ಮಾಡ್ತಾರೆ ಅಂತ ಅನಿಸ್ತು. ನೀವೇ ಮಾಡ್ತೀರಾ ಇದನ್ನಂತ ಮಾಡಿದ್ಮೇಲೆ ಸೆಟ್ ಆಯ್ತು. ಮುಗಿಸ್ಕೊಳಗಡೆ ನಾನೇ ಅವ್ರಿಗೆ ಸ್ವಯಂ ಕೇಳಿದ್ದು, ಬೇರೆ ಏನಾರಿದ್ರೆ ಹೇಳಿ ನನಗೆ ಈ ವರ್ಷ ಇನ್ನೊಂದು ಸಿನಿಮಾ ಬರಬೇಕು ನನಗೆ ಅಂದಾಗ. ಅದಕ್ಕಿಂತ ಮುಂಚೆ ನಾನು ಎಲ್ಲರೂ ಕೇಳಿದಾಗ್ಲೂ ಎಲ್ಲರೂ ಕತೆ ಬರೀತಾ ಇದ್ರು. ಅಂತದ್ರಲ್ಲಿ ಇವ್ರು ಫಸ್ಟ್ ಒಂದು ಹೇಳಿದಾಗ ಇಮಿಡಿಯೇಟ್ ಆಗಿ ಪ್ಲಾಟ್ ಸೆಟ್ ಆಯ್ತು, ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಕ್ ಟು ಬ್ಯಾಕ್ ಅಂತ ಬರೋದಿಲ್ಲ ಇದು. ಫಾರ್ ಎಕ್ಸಾಂಪಲ್ ಸೆಟ್ ಆಯ್ತಾ ತಪ್ಪೇನಿಲ್ಲ, ಕರೆಕ್ಟ್, ತಪ್ಪೇನಿಲ್ಲ. ಈಗ ಇದರಲ್ಲೂ ನನ್ನ ಸ್ನೇಹಿತರೊಂದಿಗೆ ಯಾರ ನಿಂತಿದ್ದ ನಿರ್ದೇಶಕರು ಅವರಲ್ಲೂ ಎಷ್ಟೋ ಜನ ಬರೀತಾ ಇದ್ದಾರೆ. ಆದಾಗ ಎಲ್ಲಾದ್ರೂ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇನು ತಪ್ಪೇನಿಲ್ಲ.
ಒಬ್ಬರೇ ಆಗಿರೋದ್ರಿಂದ ಮತ್ತೆ ಮ್ಯಾಕ್ಸ್ ಮತ್ತೆ ಮಾರ್ಕ್ ಒಂದೇ ತರನೇ ಟೈಟಲ್ ಬಂದಿರೋದ್ರಿಂದ ಅದು ಮ್ಯಾಕ್ಸ್ ಇಂದು ಪೂರ್ಣರ್ಧ ಆಗುತ್ತಾ ಅನ್ನುವಂಥದ್ದು, ಕಂಟಿನ್ಯೂಟಿ ಆಗುತ್ತಾ? ಇಟ್ಸ್ ಅ ಡಿಫರೆಂಟ್ ಕ್ಯಾರೆಕ್ಟರ್. ಇದು ಅಜಯ್ ಮಾರ್ಗ್ ಹೇಳಿದ್ವಲ್ಲ, ಇಟ್ಸ್ ಅ ಡಿಫರೆಂಟ್ ಟೈಟಲ್, ಡಿಫರೆಂಟ್ ನೇಮ್. ನಿಮಗೆ ಟೆಕ್ಸ್ಚರ್ ಅದೇ ತರ ಕಾಣಿಸ್ತಾ ಇರ್ಬೋದು ಅಷ್ಟೇ. ದಟ್ ಇಸ್ ಬಿಕಾಸ್ ಅದೇ ನಾನು ನಿಮ್ಗೆ ಅವಾಗ ಹೇಳಿದ ಅದೇ ಜಾನ್ರಾ ಇಟ್ಕೊಂಡ್ಬಿಟ್ಟು ಒಂದು ಟೆಂಪೋ ಇಟ್ಕೊಂಡು ಮಾಡ್ತಾ ಇದೀವಿ ಹೊರತು ಇಟ್ ಇಸ್ ನಾಟ್ ದ ಸೇಮ್ ಫಿಲ್ಮ್. ಇಟ್ಸ್ ಅ ಟೋಟಲಿ ಡಿಫರೆಂಟ್ ಫಿಲ್ಮ್, ಡಿಫರೆಂಟ್ ಕ್ಯಾರೆಕ್ಟರ್ಸ್, ಡಿಫರೆಂಟ್ ಆರ್ಟ್, ಡಿಫರೆಂಟ್ ಟೈಮ್ ಲೈನ್ ಎಲ್ಲ ಬೇರೆ ಇದೆ. ಖಾಕಿ ಹಾಕದೆ ಪೊಲೀಸ್ಗಿರಿ ಮಾಡೋದು ಎಷ್ಟು ಥ್ರಿಲ್ ಕೊಡ್ತಾ ಇದೆ ಅಂತ ಸರ್. ಖಾಕಿ ಹಾಕದೆ ಪೊಲೀಸ್ಗಿರಿ ಮಾಡುವಂಥದ್ದು ಎಷ್ಟು ಥ್ರಿಲ್ ಕೊಡ್ತದೆ, ಯಾಕಂದ್ರೆ ಈಗ ಪೊಲೀಸ್ಗಿರಿ ಮಾಡ್ತಾ ಇರುವಂತದ್ದು, ಪೊಲೀಸ್ಗಿರಿ ಮಾಡ್ತಾರೆ, ಪೊಲೀಸ್ಗಿರಿ ಡೀಲ್ ಪೊಲೀಸ್ಗಿರಿ ಎಷ್ಟು ಥ್ರಿಲ್ ಕೊಡ್ತಾರೆ. ಯಾಕಂದ್ರೆ ಕೆಂಪೇಗೌಡ ಈ ತರದೆಲ್ಲ ಸಿನಿಮಾ ನೋಡ್ಕೊಂಡು ಬಂದಾಗ ಸೊ ಈ ತರದ್ದು ಒಂದು ಕಥೆನೆ ಇಟ್ಕೊಂಡು ಪೊಲೀಸ್ ಅಧಿಕಾರಿಯಾಗಿ ಇನ್ನೂ ಫ್ರೀಡಮ್ ಇರುತ್ತಾ ಅಂತ, ಯಾಕಂದ್ರೆ ಈ ತರ ಎಲ್ಲ ಕೊಚ್ಚಿ ಒಳಗಾಕಕ್ಕೆ ರಕ್ತ ಕಾಣೋದು. ಫ್ರೀಡಮ್ ಅನ್ನೋದೇ ಬಹಳ ದೊಡ್ಡ ವರ್ಡ್ ಅಲ್ಲ ಸರ್. ಈಗ ಪವರ್ ಅಲ್ಲಿರೋನಿಗೆ ತಗೊಂಡ್ಬಿಟ್ಟು ಏನಿಲ್ಲ ಅಂತ ಹೋಗಿ ಮಗನೆ ಅಂತಂದ್ರೆ ನಮ್ಗೆ ಏನೇನ್ ಆಗ್ಬೋದು ಯೋಚನೆ ಮಾಡಿ. ಅದೇನಾಗುತ್ತೆ, ಪೊಲೀಸ್ಗಿರಿ ಸಸ್ಪೆನ್ಷನ್ ಅನ್ನೋದು ಏನ್ ಬರುತ್ತೆ ನಿಮಗೆ, ಇಟ್ಸ್ ಅ ಪಾರ್ಟ್ ಆಫ್ ಅ ಫಿಲ್ಮ್ ಅಂಡ್ ಅದ್ರೊಳಗಡೆ ದೇರ್ ಇಸ್ ಅ ವೆರಿ ಗುಡ್ ರೀಸನಿಂಗ್ ಆಸ್ ಟು ವೈ ಅದಿದೆ ಅದರಲ್ಲಿ. ಅಂಡ್ ಕಬ್ಬಣ ಹೀಟ್ ಆಗಿದ್ರು ಅಷ್ಟೇ, ಕಬ್ಬಣ ತಣ್ಣಗಿದ್ರು ಕಬ್ಬಣನೇ ಅಲ್ವಾ. ಕಾಕಿ ಇರ್ಲಿ ಕಾಕಿ ಇಲ್ಲದೆ ಇರಲಿ ಪೊಲೀಸ್ ಅಲ್ವಾ. ಮೀಸೆ ದಾಡಿ ಇರ್ಲಿ ಇಲ್ಲದೆ ಇರಲಿ ಗಂಡಸೆ ಅಲ್ವಾ. ಕರೆಕ್ಟ್ ಅಲ್ವಾ. ಬಳೆ ಹಾಕದೆ ಇರಲಿ ಎಣ್ಣೆ ಅಲ್ವಾ. ಹಾಗೆ ಎಲ್ಲದಕ್ಕೂ ಅಂಶಗಳಿದ್ದಾವೆ. ಇದೀಗ ಕಾಕಿನೇ ಬೇಕು ಅಂತ ಏನಿಲ್ಲ ಸರ್. Sudeep sir, one question. Sir, we all know that you are a director's artist, sir, and there is a fantastic director in you as well. We know that. So, for this quality output, how much the director in you has contributed, and as a director, how you look at this final super quality output, sir? These are my Sir, questions. of course, I can say it is a give and take, sir. Just like how I have given my inputs, he has given inputs into my acting as well, sir. So even his contribution is there into how I have performed because he's the director. He has to take the work out of me. I think teamwork is all about that. Like one of my friends here asked me whether I interfere in the music department. Interfere was the word. But tell me something, sir. How do you come out with a product without getting involved or discussing? We have to discuss, we have to talk. Whether the appropriate word is interfere or not, I do not know. No, sir. No. I never Hear me used out. it. I'm not blaming you. I'm telling everybody, it's a teamwork. Vijay may be a second-time director, sir, but he's a director. Now he'll have his own thoughts. He will take the work out of me. He will come and there are times when he has come and told me, no sir, I think we should get more energy. We should do more. I think we need more. And then there have been a time when I have said, no sir, I don't think we should be doing it. Then he has taken time to convince me and then actually he was right. So it is like that. So when we go and talk to him about Vijay, I think just look into this edit. I think we should take some couple of shots more. If I have convinced him and if he feels I am right, he has done it also. I think it's just a give and take in the team. ವಿಜಯ್ ಇಲ್ಲಿ ನಿಮ್ಗೆ ಕ್ವಶನ್, ನಿಮ್ಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಸಿಕ್ಕಿತ್ತು, ಇಷ್ಟರಲ್ಲೇ ಸಿನಿಮಾವನ್ನ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಫಿಕ್ಸ್ ಆಗಿತ್ತು. ಬಿಕಾಸ್ ಯಾಕಂದ್ರೆ ಸೆಟ್ ಇರೋದಕ್ಕಿಂತ ಮೊದಲೇನೆ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿತ್ತು. ಸೊ ನಿಮಗೆ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರೆ ಈ ಒಂದು ಸಿನಿಮಾದಲ್ಲಿ ಈ ಒಂದು ಡ್ಯೂರೇಷನ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತಂದಾಗ? அது ஒரு மந்திரம் தான். மந்திரன ஆயுது சுதீப் சார். ஸோ டீம், மை டீம். சுதீப் சார் இல்லாத ಈ ಮೂವಿ will pass not complete. And my whole team, Chandru sir and editor Ganesh and Shiv sir and production team, excellent production team. Daily 500 people working. So they did. Thanks for Sivaraman sir. For 15 days back வந்து இந்த மீட் வச்சிருந்தா எல்லாரும் ஜாமிஸ் மாதிரி இருந்திருக்கோம் நாங்க. தேங்க்யூ சார். ஒரு 15 days ஸ்டே வச்சதுனால நாங்களாம் ஃப்ரெஷ்ஷாக இருக்கோம். ஸோ ஹார்ட் ஒர்க் சார். ஸ்லீப் சார் ஆல்மோஸ்ட். ಸರ್